ಶುಭಾಶಯಗಳನ್ನು ನಾನು ನಮ್ಮ ಭಗೀರಥ ಚಲನಚಿತ್ರದ ತಂಡದ ಪರವಾಗಿ ಶುಭಾಶಯವನ್ನು ನಾನು ಹೇಳ್ತಾ ಇದ್ದೀನಿ. ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ಏನು ಈ ಒಂದು ದಸರಾ ಸಂದರ್ಭದಲ್ಲಿ ನಾಡ ಹಬ್ಬ, ಇಡೀ ವಿಶ್ವವಿಖ್ಯಾತ ದಸರಾ ಹಬ್ಬ ಇದು. ಈ ಒಂದು ಸಂದರ್ಭದಲ್ಲಿ ಚಲನಚಿತ್ರೋತ್ಸವ ಸಂಪ್ರದಾಯದಂತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೀತಾ ಇದೆ. ಅದರಲ್ಲಿ ಈ ವರ್ಷ ಏನು ನಮ್ಮ ಭಗೀರಥ ಚಲನಚಿತ್ರವನ್ನು ಅವರು ದಸರಾ ಸಮಿತಿಯವರು ಸೆಲೆಕ್ಟ್ ಮಾಡಿದ್ದಾರೆ. ಇವತ್ತು ಪ್ರದರ್ಶನವನ್ನು ಆಗ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಮತ್ತು ಅಂತಾರಾಷ್ಟ್ರೀಯ ಅನೇಕ ಅವಾರ್ಡ್ ತೊಗೊಂಡಿರುವಂಥ ಸಿನಿಮಾಗಳು, ರಾಷ್ಟ್ರೀಯ ಅವಾರ್ಡ್ ತೊಗೊಂಡಿರುವಂಥ ಸಿನಿಮಾಗಳು ಎಲ್ಲವೂ ಕೂಡ ಅದ್ರ ನಡುವೆ ನಮ್ಮ ಭಗೀರಥ ಚಲನಚಿತ್ರ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ ಸಿ ಮಾಧವಪ್ಪರವರು ಅವರು ಈ ಬಾರಿ ದಸರಾ ಮಹೋತ್ಸವದ ನೇತೃತ್ವವನ್ನು ವಹಿಸಿದ್ದಾರೆ. ಅವರು ಮತ್ತು ವಾರ್ತಾ ಇಲಾಖೆಯ ಎಲ್ಲ ಪದಾಧಿಕಾರಿಗಳು, ಹರೀಶ್ ಮತ್ತು ಪದಾಧಿಕಾರಿಗಳು ಹಾಗೂ ಏನು ಚಲನಚಿತ್ರೋತ್ಸವ ಸಮಿತಿ ಇದೆ ಆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ಕೂಡ ನಾನು ನಮ್ಮ ಭಗೀರಥ ಚಲನಚಿತ್ರದ ತಂಡದ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕೆಂದರೆ ಇಂಥ ಒಂದು ದಸರಾ ಕೇವಲ ಒಂದು ಸಣ್ಣ ಒಂದು ಹಬ್ಬ ಅಲ್ಲ, ಇದು ಇಡೀ ವಿಶ್ವವಿಖ್ಯಾತ ದಸರಾ ಹಬ್ಬ. ಶ್ರೀ ಚಾಮುಂಡೇಶ್ವರಿ ಏನು ನಾವೊಂದು ಪ್ರತಿಮೆಯನ್ನು ದಸರಾ ಜಂಬೂ ಸವಾರಿ ದಿವಸ ಆ ಒಂದು ಮೆರವಣಿಗೆಯಲ್ಲಿ ಮಾಡ್ತಾ ಇಡೀ ವಿಶ್ವದ ಜನರೆಲ್ಲ ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲೂ ನಮ್ಮ ಸಮಸ್ತ ಕನ್ನಡಿಗರು ಈ ಭಗೀರಥ ಸಿನಿಮಾನ ಗೆಲ್ಲಿಸಿದ್ದಾರೆ. ಅವರಿಗೆ ನಾನು ನಮ್ಮ ಚಿತ್ರತಂಡ ಪರವಾಗಿ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ನಮ್ಮ ಪ್ರೇಕ್ಷಕರಿಗೆ ಅರ್ಪಿಸ್ತಾ ಇದ್ದೀನಿ. ಸಿನಿಮಾನ ಗೆಲ್ಲಿಸಿದ್ದಾರೆ. ನನ್ನ ಸಿನಿಮಾ ಜೊತೆಗೆ ಸ್ಯಾಂಡ್ಲ್ವುಡ್ ಸಿನಿಮಾ ಇಂಡಸ್ಟ್ರಿನೂ ಕೂಡ ಬೆಳೆಸಿದ್ದಾರೆ. ಇದೇ ರೀತಿ ಎಲ್ಲ ಸಿನಿಮಾನೂ ಕೂಡ ನಮ್ಮ ಪ್ರೇಕ್ಷಕರು ಕನ್ನಡದ ಎಲ್ಲ ಸಿನಿಮಾನೂ ಕೂಡ ನೋಡಲಿ, ಥಿಯೇಟ್ರಿಗೆ ಬಂದು ನೋಡಲಿ, ಎಲ್ಲ ಸಿನಿಮಾನೂ ಕೂಡ ಗೆಲ್ಲಿಸ್ಲಿ ಅಂತ ನಾನು ಮನವಿ ಮಾಡ್ತಾ, ಮತ್ತು ಈ ಸಂದರ್ಭದಲ್ಲಿ ನಮ್ಮ ಚಿತ್ರದ ನಿರ್ಮಾಪಕರು ರಮೇಶ್ ಅವರು, ಭೈರಪ್ಪ ಅವರು ಮತ್ತು ಚೇತನ್ ರಮೇಶ್ ಎಲ್ಲರೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಸಿನಿಮಾವನ್ನು ಮಾಡಿದರು. ಆದರೆ ನಮ್ಮ ನಿರೀಕ್ಷೆಗಿಂತ ಮೀರಿ ಹೆಚ್ಚಿನ ರೀತಿಯಲ್ಲಿ ಜನರು ನಮಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ, ಬೆನ್ತಟ್ಟಿದ್ದಾರೆ, ಪ್ರೋತ್ಸಾಹ ನೀಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ನನ್ನ ಮುಂದಿನ ಚಿತ್ರ ಕೆಲವೇ ದಿವಸಗಳಲ್ಲಿ ರಿಲೀಸ್ ಆಗ್ತಾ ಇದೆ, ದಿಗ್ದರ್ಶಕ ಪಿಕ್ಚರು. ಅದಕ್ಕೂ ಕೂಡ ಇದೇ ರೀತಿ ಪ್ರೋತ್ಸಾಹ ನೀಡಬೇಕು ನಮ್ಮ ಸಮಸ್ತ ಕನ್ನಡಿಗರು ಮತ್ತು ಸಮಸ್ತ ವೀಕ್ಷಕರು. ಹಾಗಾಗಿ ಅದು ಪ್ಯಾನ್ ಇಂಡಿಯಾ ರೀತಿಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ನಿರ್ಮಾಪಕರು, ದಿಗ್ದರ್ಶಕ. ಅದಕ್ಕೂ ಕೂಡ ಇದೇ ರೀತಿಯಾದಂಥ ಒಂದು ಬೆಂಬಲವನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಚಾಮುಂಡೇಶ್ವರಿ ಎಲ್ಲ ಸಮಸ್ತ ನಾಡಿನ